ನೋಡಿ, ಇದು ಹೈಯೆಸ್ಟ್ ಮೂಮೆಂಟ್ ಇರುವಂತಹ ಕರಿಮಣಿ. ಸೊ ಇದರಲ್ಲಿ ಕೂಡ ಒಂದು ಇದುಂಟು, ಎಷ್ಟು ಸೇವ್ ಆಗ್ತದೆ ಅಂತ ಹೇಳ್ತೇನೆ. ಹೈಯೆಸ್ಟ್ ಮೂವಿಂಗಲ್ಲಿ ಇರುವಂಥದ್ದು 26.29 ಇದೆಯಲ್ಲ ಸರ್, ಇಂಟು 250, 6,572 ರೂಪಾಯಿ ಸೇವಿಂಗ್ಸ್. ನೋಡಿ, ಇದು ಬೇರೆ ಕಡೆ ಇದು ಆಫರ್ ಇಲ್ಲ. ನೀವು ಬೇರೆ ಕಡೆ ಹೋದರೆ ಈ ಅಮೌಂಟನ್ನು ಕೂಡ ಪಾವತಿ ಮಾಡಬೇಕು. ಆದರೆ ಇಲ್ಲಿ ನೋಡಿ, ಇಷ್ಟು ಒಳ್ಳೆ ಇದಕ್ಕೆ ಚೈನಿಗೆ, ಗೋಲ್ಡ್ ಚೈನಿಗೆ ಅಷ್ಟೊಂದು ಅವರು ರಿಯಾಯಿತಿ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಈ ಒಂದು ಟೈಮಲ್ಲಿ 10 ದಿವಸದಲ್ಲಿ ಅವರು ಕೊಡ್ತಿರುವಂಥದ್ದು. ದಯವಿಟ್ಟು ಇಲ್ಲಿಗೆ ಬನ್ನಿ, 916 ಗೋಲ್ಡು. ನಮಸ್ಕಾರ ಸ್ನೇಹಿತರೆ, ನಾನು ಹೇಮಂತ್ ಸಂಪಜ್ಜೆ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಕಳೆದ ಕೆಲವು ದಿವಸಗಳ ಹಿಂದೆ ಸುಳ್ಯದ ಸ್ವರ್ಣಂ ಜ್ಯುವೆಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ತುಂಬ ವೈರಲ್ ಆಗಿತ್ತು. ಅದು ತುಂಬ ಜನರ ಮೆಚ್ಚುಗೆಗೆ ಕಾರಣ ಆಗಿತ್ತು. ಎಷ್ಟೋ ಗ್ರಾಹಕರು ಅನಂತರ ಅವರಿಗೆ ಫೋನ್ ಮಾಡಿ, ಕರೆ ಮಾಡಿ ಬಂಗಾರಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ಕ್ವಾಲಿಟಿ ಜೊತೆಗೆ ಪ್ಯೂರಿಟಿ ಎಲ್ಲವೂ ಕೂಡ ಅದು 916ಅಲ್ಲೇ. ಅಂತಹ ಒಂದು ಮಳಿಗೆಯಲ್ಲಿ ಈಗ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದು ಮಹಿಳೆಯರಿಗೆ ತುಂಬ ಇಷ್ಟ ಆಗುವಂಥದ್ದು. ಏನಂತ ಹೇಳಿದರೆ ಕರಿಮಣಿ ಇದರ ಬಗ್ಗೆ ಒಂದು ಅವರು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಈ ಸಲ. ಅಂದರೆ ಸುಮಾರು ಸಾಂಗ್ಗಳೆಲ್ಲ ಬರ್ತಾ ಇದೆ, ಕರಿಮಣಿ ಮಾಲೀಕ ನಾನಲ್ಲ ಅಂತ. ಆದರೆ ಕರಿಮಣಿ ಮಾಲೀಕರು ಕೂಡ ಇದನ್ನು ಗಮನಿಸಬೇಕಾದಂಥ ವಿಚಾರ, ಮಹಿಳೆಯರು ತುಂಬ ಫೋಕಸ್ ಮಾಡಬೇಕಾದಂಥ ವಿಚಾರ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರಿಮಣಿ ನಮಗೆ ಕಾಣ್ತಾ ಇದೆ, ಡಿಸೈನ್ ವೆರೈಟಿಯಲ್ಲಿ. ಹಾಗೆ ಈ ವೆರೈಟಿಯಲ್ಲಿ ಖರೀದಿ ಮಾಡುವಾಗ ತುಂಬ ಒಂದು ಕಡಿತವಾದಂತಹ ದರವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಒಂದು 250 ರೂಪಾಯಿವರೆಗೆ ಅವರು ದರ ಕಡಿತವನ್ನು ಇಟ್ಕೊಂಡಿದ್ದಾರೆ. ಸೊ ಇವತ್ತು ಅವ್ರ ಜೊತೆನೇ ನಾವು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ನಮ್ಮ ಪ್ರವೀಣ್ ಅಣ್ಣವರು ಕಳೆದ ಸಲ ಮಾತಾಡ್ತಾ ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರು. ಹಾಗೆ ಅವರು ಮಾತಾಡ್ತಾ ಹಿಂದ್ಗಡೆ ಈ ಕಡೆ ತುಂಬ ಇದನ್ನೆಲ್ಲ ಇಟ್ಕೊಂಡಿದ್ರು, ಡಿಸೈನ್ಸ್ ಎಲ್ಲ ಖಾಲಿ ಆಯ್ತಾ ಹೇಗೆ ಅಂತ? ಖಂಡಿತ. ಲಾಸ್ಟ್ ಟೈಮ್ ನಿಮ್ಮ ವೀಡಿಯೋಸು ಮಾಡಿದ ಮೇಲೆ ನನಗೆ ಸುಮಾರು ಜನ ಹೇಳಿದರು. ನಾನು ಬ್ಯಾಂಗ್ಳೂರಿಂದ ಬಂದೆ, ನ್ಯೂಸ್ ನಾಟ್ ಔಟ್ ನೋಡಿದೆ. ಸೊ ನಿಮ್ಮಲ್ಲಿ ವೆರೈಟಿ ಕಲೆಕ್ಷನ್ಸ್ ಬಂತು ಅಂತೇಳಿ. ಸೊ ಬಂದು ಅವರು ಕೆಲವರು ತುಂಬ ಖುಷಿಯಾಗಿದೆ. ಕೆಲವರು ಅಂತೇಳಿದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ. ಫೋನ್ ನಮ್ಮ ವೀಡಿಯೋಸ್ ಎಲ್ಲ ನೋಡಿಕೊಂಡು ಆರ್ಡರ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಹೌದು, ಆನ್ಲೈನ್. ಅವರಿಗೆ ಡೋರ್ ಡೆಲಿವರಿ ಕಳಿಸ್ತಾ ಇದ್ದೇವೆ. ಎಲ್ಲಿಂದ? ಸಾಧಾರಣ ಬ್ಯಾಂಗ್ಳೂರು, ಹಿಮಾಚಲದಿಂದ ಒಂದು ಕಸ್ಟಮರ್ ಬಂದಿದ್ರು. ಇದನ್ನು ಹಿಮಾಚಲದಿಂದ ಕೂಡ ಒಂದು ಬಂದಿದ್ದಾರೆ ಕಸ್ಟಮರ್. ಅವರು ಆ್ಯಕ್ಚುಲಿ ಇಲ್ಲಿ ಅವರು, ಬಟ್ ಅವರು ಈಗ ಪ್ರೆಸೆಂಟ್ ಅಲ್ಲಿ ಇದ್ದ ಕಾರಣ ಆ ವಿಡಿಯೋ ನೋಡಿದ ಕಾರಣ ನನ್ನ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ. ಇಲ್ಲಂತ ಹೇಳಿದ್ರೆ ಅವರು ಡೆಲ್ಲಿಯಲ್ಲಿ ಏನೋ ಪರ್ಚೇಸ್ ಮಾಡ್ತಾರಂತೆ, ಬಟ್ ಅವರು ಅಲ್ಲಿ ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಒಂದು ಪಾರ್ಟಿ ಹೇಳಿದ್ರು. ಮೊದಲೆಲ್ಲ ನಾನು ಬ್ಯಾಂಗ್ಳೂರಲ್ಲಿ ಭೀಮಾ ಅಲ್ಲಿ ಬೇರೆ ಕಡೆ ಹೋಗ್ತಿದ್ದೆ, ಬಟ್ ನನಗೆ ನೀವು ಒಂದು ವಿಡಿಯೋ ಬಿಟ್ಟ ಮೇಲೆ ನಮ್ಮ ಊರಲ್ಲಿ ತಗೊಳ್ಬೇಕು ಅಂತೇಳಿ ನಮ್ಮ ಊರಿನವ್ರಿಗೆ ಸಪೋರ್ಟ್ ಮಾಡ್ಬೋದು. ಸೊ ಅವ್ರು ಬಂದು ಮಂಗಲಸೂತ್ರ ಪರ್ಚೇಸ್ ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ಉಡುಪಿಯಿಂದ ಬಂದಿದ್ದಾರೆ, ಈಚೆ ಮಂಗಳೂರು ಬಜ್ಪೆಯಿಂದ ಬಂದಿದ್ದಾರೆ. ಈ ಸೈಡ್ ಹೋದ್ರೆ ಸಾಧಾರಣ ಬೆಳ್ತಂಗಡಿಯಿಂದ ಬಂದಿದ್ದಾರೆ, ಚಾರ್ಮಾಡಿಯಿಂದ ಕೂಡ ಬಂದಿದ್ದಾರೆ. ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ. ಖಂಡಿತ. ಆಗ ನೀವು ಯೋಚನೆ ಹೇಳ್ಬೋದು, ಅಂದರೆ ಈ ಸಲ ಕರಿಮಣಿ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀರಿ. ಸೊ ಏನಿದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಈ ಕರಿಮಣಿಗೂ ಯಾವ ಥರದ ಒಂದು ಲಿಂಕ್ ಇಟ್ಕೊಂಡಿದ್ದೀರಿ, ಅಥವಾ ಏನು ಇಲ್ಲಿ ಬರುವ ಗ್ರಾಹಕರಿಗೆ ಯಾವ ರೀತಿಯ ಪ್ರಯೋಜನ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ? ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಗ್ರಾಹಕರಿಗೂ ಹಾಗೂ ಸುಳ್ಯ ತಾಲೂಕಿನ ಜನತೆಗೆ ವರಲಕ್ಷ್ಮಿಯ ಹಬ್ಬದ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಏನಪ್ಪ ಅಂತ ಹೇಳಿದರೆ, ನನ್ನ ಶೋರೂಮ್, ನಾವು ಪಾಲುದಾರರಿಗೆ ಈ ಶೋರೂಮ್ ಮಾಡಿದಾಗ ಇದು ನನ್ನ ಮೊದಲನೇ ಹಬ್ಬ. ಸೊ ಮೊದಲು ನಾಗರ ಪಂಚಮಿ ಇತ್ತು. ನಾಗರ ಪಂಚಮಿ ಆದಮೇಲೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ವರಮಹಾಲಕ್ಷ್ಮಿ ಹಬ್ಬ ಇದು ಪ್ರಥಮವಾಗಿ ನಾವು ಆಚರಣೆ ಮಾಡ್ತೇವೆ. ನೀವು ಈಗಾಗಲೇ ವಿಡಿಯೋದಲ್ಲಿ ತೋರಿಸ್ತಾ ಇರ್ಬೋದು. ನಾವು ಲಕ್ಷ್ಮಿಯನ್ನು ಇವತ್ತು ಒಂದಷ್ಟು ಮಹಿಳೆಯರನ್ನು ಕರೆದು ದೇವರಿಗೆ ಆರತಿ ಮಾಡಿಸಿ ಇವತ್ತು ಇದು ಮಾಡಿದೆವು. ಹಾಗೆ ಮಾಡ್ತಾ ಹೋಗಿ ಏನಾದರೂ ಲೇಡೀಸ್ ಹಬ್ಬ ಆಗಿರುವಾಗ ಏನಾದರೂ ಅವ್ರಿಗೆ ಏನಾದರೂ ಆಫರ್ ಕೊಡಬೇಕು ಅಂತ ಅನಿಸಿತು. ಸೊ ಯಾವುದರಲ್ಲಿ ಕೊಡುವ ಅಂತ ಹೇಳಿದರೆ, ಹೆಚ್ಚು ಜನರು ಮಹಿಳೆಯರು ಏನು ಮಾಡ್ತಾರೆ, ಇಷ್ಟಪಡ್ತಾರೆ ಕರಿಮಣಿ ಅಂದರೆ ಮಂಗಲಸೂತ್ರವನ್ನು ಹೆಚ್ಚು ಅದಕ್ಕೆ ಒಂದು ಮಹತ್ವ ಉಂಟು ಧರಿಸುವುದರಲ್ಲಿ. ವಿವಾಹದ ಮಹಿಳೆಯರು ಅದನ್ನು ಹೆಚ್ಚಿಗೆ ಅದನ್ನು ಒತ್ತು ಕೊಡ್ತಾರೆ. ಆ ಮಂಗಲಸೂತ್ರ ಅಂತ ಹೇಳಿದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಹಾಗಾಗಿ ಅದರ ಮೇಲೆ ಏನಾದರೂ ವರ್ಕೌಟ್ ಮಾಡಬೇಕು, ಅವ್ರಿಗೇನಾದರೂ ಖುಷಿ ಪಡಿಸಬೇಕು ಅಂತ ಹೇಳುವಂಥ ವಿಷಯಕ್ಕೆ ಈ ಆಫರನ್ನು ತರ್ತಾ ಇದ್ದೇವೆ. ಓಕೆ, ಭಾರತೀಯರಿಗೆ ಅದರಲ್ಲೂ ಮಹಿಳೆಯರಿಗೆ ಕರಿಮಣಿ ಅಂತ ಭಾವನಾತ್ಮಕ ವಿಚಾರ. ಹಾಗಾಗಿ ಈ ಭಾವನಾತ್ಮಕವಾಗಿರುವಂತಹ ವಿಚಾರದಲ್ಲಿ ಯಾವ ರೀತಿಯಾದಂಥ ಮಹಿಳೆಯರಿಗೆ ನೀವೊಂದು ವಿಶೇಷವಾದ ಆಫರನ್ನು ಕೊಟ್ಟಿದ್ದೀರಿ ತಗೊಳ್ಳಿಕ್ಕೆ ಅಂತೇಳಿ? ವಿಶೇಷವಾದ ಆಫರ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು. ದಿನ ಹೋದಾಗೆ ನೀವು ಫಸ್ಟ್ ವಿಡಿಯೋ ಮಾಡಿದಾಗ 8,900 ರೂಪಾಯಿ ಇತ್ತು ಚಿನ್ನಕ್ಕೆ. ಫಸ್ಟ್ ವಿಡಿಯೋ ಮಾಡಿದಾಗ ಈಗ 9,470ಗೆ ಮುಟ್ಟಿದೆ. 470ಕ್ಕೆ ಖಾಲಿ ಬರೀ ಒಂದು ತಿಂಗಳಲ್ಲಿ 470 ರೂಪಾಯಿ ಡಿಫ್ರೆನ್ಸ್, 400 ಡಿಫ್ರೆನ್ಸ್ ಆಗಿದೆ. ಸೊ ಎಲ್ಲರೂ ಪ್ರತಿ ಸಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡುವ ರೇಟ್ ಕಮ್ಮಿ ಆಗ್ಬೋದು, ರೇಟ್ ಕಮ್ಮಿ ಆದ್ದು ಹಿಸ್ಟ್ರಿ ಇಲ್ಲ, ಚಿನ್ನ ಹಿಸ್ಟ್ರಿ ಇಲ್ಲ. ಸೊ ಇನ್ನು ಯಾಕೆ ಕಾಯ್ತೀರಾ?
ಮನೆಯಲ್ಲಿ ಕೂತು ಅಂತೇಳಿ. ಅಂದ್ರೆ ನಾನು ಅಟ್ಲೀಸ್ಟ್ ಇಲ್ಲಿ ಬಂದಿರುವಂತದ್ದು ಗ್ರಾಹಕರಿಗೆ ಹೆಲ್ಪ್ ಆಗಬೇಕು, ಗ್ರಾಹಕರಿಗೆ ಏನಾದ್ರು ಕೊಡಬೇಕು ಅಂತ ಹೇಳುವಂತ ವಿಷಯದಲ್ಲಿ ಬಂದಿರುವಾಗ, ಸೊ ಈ ಹಬ್ಬದ ಮೂಲಕ ಗ್ರಾಹಕರಿಗೆ ಪ್ರತಿ ಗ್ರಾಮಿಗೆ ಒಂದು 250 ರೂಪಾಯಿ ಡಿಸ್ಕೌಂಟ್ ಕೊಡುವ ಅಂತ ಯೋಚನೆ ಮಾಡಿದ್ದೆ. ಎಲ್ಲೂ ಇಲ್ಲದ ಡಿಸ್ಕೌಂಟ್ ಅದನ್ನು ಹೇಗೆ ಕೊಡ್ತೀರಿ ಅಂತ. 250 ರೂಪಾಯಿ ಬಂಗಾರಕ್ಕೆ ದಿನ ದಿನ ರೇಟ್ ಜಾಸ್ತಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ನೀವು 250 ರೂಪಾಯಿ ಕಡಿಮೆ ಲಾಸಿಗೆ ತಗೊಳ್ತಿದ್ದೀರಲ್ಲ, ಹೇಗೆ? ಲಾಸಿಗೆ ಅಂತಲ್ಲ, ಈಗ ಗ್ರಾಹಕರು ನನ್ನಲ್ಲಿ ವ್ಯವಹಾರ ಮಾಡುವಾಗ ಒಂದಷ್ಟು ಲಾಭಾಂಶ ನಾನು ಇಟ್ಕೊಂಡಿರ್ತೇನೆ, ಆ ಲಾಭಾಂಶ ಕಮ್ಮಿ ಮಾಡ್ಕೊಳ್ತೇನೆ ಅಷ್ಟೇ. ಓಕೆ, ಅಂದ್ರೆ ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. ನಾನು ಮಾತ್ರ ಅಲ್ಲ, ಎಲ್ಲ ಕಾಂಪಿಟಿಷನ್ ಏರಿಯಾದಲ್ಲಿ ಈಗ ಮೊದಲು ಬೇರೆ ಬೇರೆ ಜ್ಯುವೆಲ್ಲರು ಬಿಡ್ತಾ ಇದ್ದಾರೆ, ಬೇರೆ ಬೇರೆ ಆಫರ್, ಮಜೂರಲ್ಲಿ 50% ಅಥವಾ ಬೇರೆ ಬೇರೆ ವಿಷಯದಲ್ಲಿ ಬಿಡ್ತಾ ಇದ್ದಾರೆ. ಹಾಗಿರುವಾಗ ನಾನು ಕೂಡ ಒಂದು ಸ್ವಲ್ಪ, ಈಗ ನಂದು ಶೋರೂಮ್ ಹೊಸತಾಗಿದೆ, ನಾನು ಬೆಳಿಬೇಕು, ನನ್ನ ಮೇಲೆ ವಿಶ್ವಾಸ ಬರಬೇಕು, ಗ್ರಾಹಕರಿಗೆ ವಿಶ್ವಾಸ ಬರ್ಬೇಕು ಅಂದ್ರೆ ಗ್ರಾಹಕರು ಬರ್ಬೇಕಲ್ಲ. ಬಂದಾಗ ಅವರಿಗೆ ಆಗ್ಬೇಕು, ಇವರು ರಿಯಾಲಿಟಿಯಾಗಿ ಕೊಟ್ಟಿದ್ದಾರೆ, ಇವರಿಗೆ ಬರುವಂತ ಒಂದು ಲಾಭಾಂಶದಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ಅನಿಸ್ಬೇಕು. ಆ ವಿಶ್ವಾಸ ಗಳಿಸ್ಲಿಕ್ಕೋಸ್ಕರ ಅಥವಾ ಮಹಿಳೆಯರಿಗೆ ಖುಷಿಪಡಿಸೋದಕ್ಕೋಸ್ಕರ ಇದನ್ನು ಪ್ರೋಗ್ರಾಮ್ ಹಮ್ಮಿಕೊಂಡಿದೆ. ಸೊ ಯಾವ್ದೆಲ್ಲ ಕರಿಮಣಿ ಇದೆ ಅಂತ ಡಿಸೈನ್ಸ್ ತೋರಿಸ್ಬೋದಾ? ಈಗ ನಮ್ಮವರೆಲ್ಲ ಕಾಯ್ತಾ ಇದ್ದಾರೆ, ಮಹಿಳೆಯರೆಲ್ಲ. ಖಂಡಿತ ಅವರಿಗೆ ಬೇಕಾಗಿರುವಂತ ಡಿಸೈನ್ಸ್ ನೀವು ತೋರಿಸಿದ್ರೆ ಅವರು ಹಾಗೇನೆ ಖುಷಿ ಪಟ್ಟು ನಾಳೆ ಓಡಾಡ್ಕೊಂಡು ಬರ್ತಾರೆ ಇಲ್ಲಿಗೆ. ನೀವು ಅದು ಯಾವ್ದು ಡಿಸೈನ್ಸ್ ಅಂತ ಹೇಳಿ. ನಾನು ಫಸ್ಟಿಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇದು ಝೀರೋ ಬೀಡ್ಸ್ ಅಂತ ಹೇಳುವಂಥದ್ದು, ಝೀರೋ ಬೀಡ್ಸ್ ಕರಿಮಣಿ ಅಂತ ಹೇಳುವಂಥದ್ದು. ಇದು ಹೈಯೆಸ್ಟ್ ಆಗಿ ಈಗ ಅಂತ ಯಾಕೋಸ್ಕರ ಇದು ಮೂವಿಂಗ್ ಜಾಸ್ತಿ ಆಫಿಷಿಯಲ್ ವೇರ್ ಅಂತ ಹೇಳ್ತೇವೆ. ಅಫಿಷಿಯಲ್ ವೇರ್ ಇದು ಲೈಟ್ ವೇಟ್ ಆಗಿರುತ್ತೆ. ಈಗ ಎಲ್ರು ಇಂಥ ಬ್ಯಾಂಗ್ಳೂರಲ್ಲೆಲ್ಲ ನಗರಗಳಲ್ಲಿ ಏನಾಗ್ತಂತಿಲ್ಲ, ಥೆಫ್ಟ್ ಆಗುವಂತ ಅಂತ ವಿಷಯಗಳಿರ್ತದೆ. ಇದು ಜಸ್ಟ್ 2 ಗ್ರಾಮ್ ಅಂದ್ರೆ ಎಲ್ಲರೂ 50-60 ಗ್ರಾಮ್ ಇದು ಯೂಸ್ ಮಾಡ್ತಾರೆ, ಅದ್ರ ಬದಲಿಗೆ 2 ಗ್ರಾಮ್ ಇದು ಯೂಸ್ ಮಾಡ್ಕೊಳ್ತಾರೆ. 2 ಗ್ರಾಮ್ ಅಲ್ಲಿ ಇಷ್ಟು ಚೆನ್ನಾಗಿರುವಂತ ಕರಿಮಣಿ. ಅಂದ್ರೆ ಬೆಂಗಳೂರಲ್ಲೆಲ್ಲ ತುಂಬ ಜನ ನಗರದಲ್ಲಿ ವಾಸಿಗಳು ಹೆದರ್ತಾರೆ ದೊಡ್ಡ ದೊಡ್ಡ ಚೈನ್ ಹಾಕ್ಲಿಕ್ಕೆ, ಮಂಗಲಸೂತ್ರವನ್ನು ಹಾಕೊಳ್ಳಿಕ್ಕೆ. ಆದರೆ ಇದು ನೋಡಿ, ಇದು ಕರಿಮಣಿ ಚೈನನ್ನು ನೀವು ಇಷ್ಟು ಸಣ್ಣದ್ರಲ್ಲಿ 2 ಗ್ರಾಮಲ್ಲಿ, ಅದು ಸಣ್ಣದಿದ್ರು ಕೂಡ ಲೈಟ್ ವೆಯ್ಟ್ ಆಗಿ ತುಂಬ ಚೆನ್ನಾಗಿದೆ. ಇದು ಲೈಟ್ ವೆಯ್ಟ್ ಇದೆ, ಪ್ಲಸ್ ನಿಮಗೆ ಮಿನಿಮಮ್ ಅಂದ್ರೆ 3 ವರ್ಷ ಗಟ್ಟಿ ಬರ್ತದೆ. 3 ವರ್ಷ ಗಟ್ಟಿ ಬರ್ತದೆ. 916 ಹಾಲ್ ಮಾರ್ಕ್ 916 ಹಾಲ್ ಮಾರ್ಕ್ ಇಲ್ಲಿ ನೋಡಿ, ಇಲ್ಲಿ ಈ ಹುಕ್ಸ್ ಅಲ್ಲಿ 916. ಹೌದು, ಇಲ್ಲಿ ನೋಡಿ HUAD ಹಾಲ್ ಮಾರ್ಕ್ ಆಗಿದೆ ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ ಹಾಲ್ ಮಾರ್ಕ್ ಇಲ್ಲಿದೆ, ಸಣ್ಣಕ್ಕೆ ಬರೆದಿದ್ದಾರೆ. ಬಟ್ ಅದು ಲೇಸರ್ ಪ್ರಿಂಟಿಂಗ್ ಬರುವಂತ. ಮೊದಲು ಹಾಲ್ ಮಾರ್ಕ್ ಅಂತ ಹೇಳ್ತಿದ್ರು, ಬಟ್ ಈಗ HUAD, ಹಾಲ್ ಮಾರ್ಕ್ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಆ ರೀತಿ ಮಾಡಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಯಾವುದಿದೆ ಸರ್? ಇದು ಯಾವುದು? ಇದು ಅದರಲ್ಲಿ 2 ಎಲೆ, ಅದರಲ್ಲಿ 2 ಎಲೆ 4 ಗ್ರಾಮ್ ಬರ್ತದೆ ನೋಡಿ. 4 ಗ್ರಾಮ್ ಇದು ಈ ತರ ಬರುತ್ತೆ, ಒಂದೇ ಡಿಸೈನು. ಬಟ್ ಇದು ಒಂದು ಲೈನಲ್ಲಿ ಗಟ್ಟಿಲ್ಲ ಅಂತ ಅನಿಸುವವರಿಗೆ 2 ಎಲೆಯಲ್ಲಿ. ಓಕೆ ನೋಡಿ, ಗ್ರಾಹಕರಿಗೆ ಯಾವ ಥರ ಅನುಕೂಲ ಬೇಕು ಆ ಥರದಲ್ಲಿ ಡಿಸೈನ್ ಮಾಡಿ ಇಟ್ಕೊಂಡಿದ್ದಾರೆ. ಸರ್, ಇದರ ಡಿಸೈನ್ ಎಲ್ಲ ನೀವು ಇಲ್ಲೇ ಇದು ಮಾಡಿಸ್ತೀರಾ? ಇದು ಕಸ್ಟಮೈಸ್ಡ್, ಇದು ಬೇರೆ ಕಡೆಯಿಂದ ಮಾಡುವಂಥದ್ದು? ಇಲ್ಲ, ಇದು ನಾನು ಕಸ್ಟಮೈಸ್ ಮಾಡಿ ಇಡ್ತೇನೆ. ಇದೆಲ್ಲ ಕಸ್ಟಮೈಸ್ಡ್, ನಮ್ಮ ವರ್ಕರೇ ಮಾಡಿರ್ತಾರೆ, ಲೋಕಲ್ ಮೇಡ್, ಹ್ಯಾಂಡ್ ಮೇಡ್ ಇರುತ್ತೆ. ಹ್ಯಾಂಡ್ ಮೇಡ್. ನೋಡಿ, ಇನ್ನು ಅದಕ್ಕಿಂತ ದೊಡ್ಡದು ಇದರಲ್ಲಿ ಎಷ್ಟು? 6 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ, 8 ಗ್ರಾಮ್ ಎಲ್ಲ ಇರುತ್ತೆ. ನೋಡಿ, ಇದು 6 ಗ್ರಾಮ್. ಇದು ಸ್ವಲ್ಪ ಗಟ್ಟಿ ಬೇಕು, ಇನ್ನು ಸ್ವಲ್ಪ ಉದ್ದ ಬೇಕು ಅಂತ ಇದ್ದವರಿಗೆ ಈ ತರದಲ್ಲಿ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯೂಸ್ ಆಗ್ತದೆ. ಓಕೆ, ಅದೇ ರೀತಿ ನೋಡ್ತಾ ಹೋಗೋದಿದ್ರೆ ಇಲ್ಲಿ ಏನು ಸರ್? ಇಲ್ಲಿಂದ ಫ್ಯಾನ್ಸಿ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಇದು ಫ್ಯಾನ್ಸಿ ಡಿಸೈನ್ಸ್. ಇದು ಬಾಕ್ಸ್ ಏನಂತ ಹೇಳಿ 5 ಗ್ರಾಮ್ ಬರುತ್ತೆ, ಖಾಲಿ 5 ಗ್ರಾಮ್. ಹೌದು, ಇದು ಸಿಂಗಲ್ ಬಾಕ್ಸ್ ಕರಿಮಣಿ ಅಂತೇಳಿ. ಸಿಂಗಲ್ ಬಾಕ್ಸ್ ಕರಿಮಣಿ? ಹೌದು, 5 ಗ್ರಾಮ್ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. 5 ಗ್ರಾಮ್. ಇದು ಸ್ವರ್ಣಮಲ್ಲಿ ತುಂಬ ವೆರೈಟಿ ಇದೆ ಅಂತ ಎಲ್ಲರೂ ಮಾತಾಡಿಕೊಳ್ತಾರೆ. ಅದು ಮಂಗಳಸೂತ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಆದರೂ ಎಲ್ಲರೂ ಹೇಳುವಾಗ ನಾವು ನೋಡಿ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತದೆ ಈ ಥರದ ಡಿಸೈನ್ಸ್ ಎಷ್ಟು ಇದೆ ಅಂತ. ಇದರ ಬೆಲೆ ಮಹಿಳೆಯರಿಗೆ ಜಾಸ್ತಿ ಗೊತ್ತಿರ್ತದೆ, ನಮಗಿಂತ ಜಾಸ್ತಿ. 5 ಗ್ರಾಮ್ಸ್ ಅಲ್ಲೇ 1, 2, 3, 4 ಹೀಗೆ ಒಂದು 10 ರಿಂದ 20 ವೆರೈಟಿ ಉಂಟು ನನ್ನ ಹತ್ರ ಈಗ. 10 ರಿಂದ 20 ವೆರೈಟಿ. ಓಕೆ, ಅದು ಬಿಟ್ರೆ ಇದು ಯಾವುದು? ಇದು 5 ಗ್ರಾಮಿ. ಇದು 5 ಗ್ರಾಮ್. ಇದು ಸೇಮ್ ಅಲ್ಲ? ಫ್ಯಾನ್ಸಿ. ಇದು ಫ್ಯಾನ್ಸಿ. ಇದನ್ನು ಯಾವ ಥರದ ಮಹಿಳೆಯರು ಇಷ್ಟಪಡ್ತಾರೆ ಈ ಟ್ರೆಂಡಿಂಗ್ ಅನ್ನು? ಇದು ಏನು ಹೇಳಿದ್ರೆ, ಈಗ ಡೈಲಿ ಈಗ ಕಸ್ಟಮರ್ ವರ್ಕಿಂಗ್ ವುಮೆನ್ಸ್ ನಾವು ಕರೀತೇವೆ. ಹೌದೌದು. ಈಗ ಬ್ಯಾಂಕ್ ವರ್ಕ್ ಇರ್ಬೋದು, ಟೀಚರ್ಸ್, ಅಫಿಷಿಯಲ್ಸ್. ಅಂದ್ರೆ ಏನು ಹೇಳಿದ್ರೆ, ಒಂದು ಅವರು ಬಸ್ಸಲ್ಲಿ ಓಡಾಡುವಾಗ ತಾಗಿ ಉದ್ದ ಇದ್ದಾಗ ಕಟ್ ಆಗ್ತದೆ. ಮತ್ತೆ ಏನು ಅಂತ ಹೇಳಿದ್ರೆ, ಕೆಲವೊಂದು ಸಂದರ್ಭದಲ್ಲಿ ಒಂದು ಅಬ್ಬರ ಕಾಣೋ ಲೈಟ್ ವೇಟ್ ಕರಿಮಣಿ ಮಾಡಿರ್ತಾರೆ, ಅಂಥವ್ರಿಗೆ ಇದೊಂದು ಆಪ್ಷನ್. ಈಗ ಅಬ್ಬರದಲ್ಲಿ ನಾನೀಗ ಮೊನ್ನೆ ತೋರಿಸಿ 5 ಪೌಂಡ್ ಕಾಣುವಾಗೆ ಒಂದು 3 ಪೌಂಡ್ನ ಕರಿಮಣಿ ಇತ್ತು. ಆ ಕರಿಮಣಿಯನ್ನು ಹಾಕಿದ್ರೆ ಡೈಲಿ ಹಾಕಿದ್ರೆ ಅದೊಂದು 3 ವರ್ಷ 4 ವರ್ಷ ಕಟ್ ಆಗ್ತದೆ. ಅವ್ರಿಗೆ ಏನಾಗ್ತದೆ, ಅದನ್ನು ಫಂಕ್ಷನ್ ಯೂಸ್ ಮಾಡಿಕೊಂಡು ಡೈಲಿ ವರ್ಕಿಂಗ್ ಹೋಗಿ ಇಂಥ ಕರಿಮಣಿ ಯೂಸ್ ಮಾಡ್ಕೊಂಡು ವರ್ಕಿಂಗಿಗೆ. ಹೌದು, ಅದರಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಈಗ ನೋಡಿ, ಒಂದು 3 ಪೌಂಡ್ 5-6 ಪೌಂಡ್ನ ಕರಿಮಣಿ ನೀವು ಹಾಕಿ ಡೈಲಿ ವೇರ್ ಹಾಕಿ ಒಂದು 4 ವರ್ಷದಲ್ಲಿ ಕಟ್ ಆಯಿತು.
ನೀವು 6 ಪೌಂಡ್ನ ಮಜೂರಿ ಕೊಡಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಅದೇ 6 ಪೌಂಡ್ನ ಬದಲು ನೀವೀಗ ಒಂದು ಇಲ್ಲಿ ನಾನು ಹೇಳ್ತೇನೆ, ಜಸ್ಟ್ ಇದೊಂದು 5 ಗ್ರಾಮಿನ ಕರಿಮಣಿ ಇದೆ ನೋಡಿ. ಓಕೆ ಅಲ್ವಾ? ಈ 5 ಗ್ರಾಮಿನ ಕರಿಮಣಿ ಇದು ನೀವು 6 ಪೌಂಡ್ನ ಕರಿಮಣಿಯನ್ನು ತೆಕೊಂಡು ಡೈಲಿ ಆಫೀಸಿಗೆ ಇದನ್ನು ಹಾಕಿ. ಓಕೆ, ನೀವು 6 ಪೌಂಡ್ನ ಕರಿಮಣಿ ನೀವು ನಾನಾಗಿಲ್ಲ 6 ವರ್ಷ ಬಾಳಿಕೆ ಬರ್ತದೆ, ಎಕ್ಸಾಕ್ಟ್ 12 ವರ್ಷಕ್ಕೆ ಬಾಳಿಕೆ ಬರ್ತದೆ. 12 ವರ್ಷ ಬಾಳಿಕೆ ಬರ್ತದೆ. ಹಾಗೇನಾಗ್ತದೆ, ನಿಮಗೆ ಈ 5 ಗ್ರಾಮಿಗೆ ಇದು 6 ವರ್ಷ ಬಾಳಿಕೆ ಬಂದ್ರು ನೀವು ಈ 5 ಗ್ರಾಮಿಗೆ ಮಾತ್ರ ವೇಸ್ಟೇಜ್ ಮಜೂರಿ ಕೊಡಬೇಕಾದ್ದು. ಗೊತ್ತಾಯ್ತಾ? ರೊಟೇಷನ್ ಅಲ್ಲಿ 6 ಪೌಂಡ್ನ ಕರಿಮಣಿ 6 ವರ್ಷದಲ್ಲಿ ಕಟ್ಟಾದ್ರೆ, ಈಗ ನಾನೇನು ಮಾಡ್ತೇನೆ, ಇದನ್ನು ಕೊಟ್ಟಾಗ ನಿಮಗೆ 12 ವರ್ಷ ಬಾಳಿಕೆ ಬಂತು. ಅದು 12 ವರ್ಷ ಬರುತ್ತೆ. ಆ 12 ವರ್ಷಕ್ಕೆ ಒಮ್ಮೆ ಸಲ ನೀವು ಮಜೂರಿ ಕೊಟ್ಟಾಗ ಆಯಿತು. ಅದರಲ್ಲೂ ಬೆನಿಫಿಟ್ ಆಗ್ತದೆ ನಿಮಗೆ, ಅಲ್ಲಿ ಕೂಡ ಬೆನಿಫಿಟ್, ಅಲ್ಲಿ ಕೂಡ ಬೆನಿಫಿಟ್ ಆಗ್ತದೆ. ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರೇ ತಡ ಮಾಡಬೇಡಿ, ಇನ್ನೂ ಸಹ ಡಿಸೈನ್ಸ್ ಇದೆ, ನಾನೆಲ್ಲ ಇಲ್ಲಿ ಹೇಳ್ತಾ ಹೋಗ್ತಾರೆ ಇವರು ಸರ್. ಖಂಡಿತ ಇನ್ನೂ ಡಿಸೈನ್ಸ್ ನೋಡಿ, ಇದೆಲ್ಲ ಸ್ವಲ್ಪ ದೊಡ್ಡ ಲೆವೆಲ್ಗೆ. ಇದು ಇದ್ರೆ ಈಗ ಫಸ್ಟ್ ಮದುವೆ ಆಗೋರಲ್ಲಿ ಬೇಕಾಗ್ತಲ್ಲ ಆ ಟೈಪಿನಲ್ಲಿ ಇದರಲ್ಲಿ ತುಂಬ ವೆರೈಟಿ. ಗ್ಲಾಸ್ ಕಟ್ ಬರುತ್ತೆ, ಕಟ್ಸ್ ಕಂಟಿ, ಗೋಲು ಕಂಟಿ, ಪೀರಿ ಕಂಟಿ, ಕಟ್ಸ್ ಗೋಲು, ಮುಷ್ಟಿ ಕವರ್, ನುಗ್ಗೆ ಕವರ್, ಹಾಗೆ ಮಿಕ್ಸ್ ಕಂಟಿ, ಸುಮಾರು ವೆರೈಟಿ ಇದೆ. KKGC ಕಂಟಿ ಅಂತ ಇದೆಲ್ಲ ಯಾವುದು ಸರ್? ಇದು ಮುಷ್ಟಿ ಕವರ್ ಅಂತ ಹೇಳಿ. ಹೌದು, ಇದು ಮುಷ್ಟಿ ಕವರ್. ಹೌದು, ಇದು ಗ್ಲಾಸ್ ಕಟ್. ಗ್ಲಾಸ್ ಕಟ್? ಗ್ಲಾಸ್ ಕಟ್. ಇದು ಗ್ಲಾಸ್ ಕಟ್ ಅಂತ ಹೇಳಿ? ಗ್ಲಾಸ್ ಕಟ್ ಅಂತ ಹೇಳಿದ್ರೆ ನಿಮಗೆ ಮೊದಲು ಬರ್ತಿದ್ದಂಥ ಕಂಟಿ, ಮೆಂತೆ ಕಟ್ಟಿ ಅಂತ ಹೇಳ್ತಿದ್ರು, ಆ ಟೈಪಿನ ಕಂಟಿಗಳು ಮೊದಲೆಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಇದು ಅದು ಮುಷ್ಟಿಯಲ್ಲಿ ಮಿಕ್ಸ್ ಚೈನ್ ಮುಷ್ಟಿ ಅಂತೇಳಿ. ಮಿಕ್ಸ್ ಚೈನ್ ಮುಷ್ಟಿ ಅದು? ಹೌದು, ಇದೊಂದು ಟ್ಯೂಬ್ ಬರುತ್ತೆ ನೋಡಿ, ಸಾಲಿಡ್ ಟ್ಯೂಬ್ ಪ್ಲಸ್ ಮುಷ್ಟಿ ಬರುತ್ತೆ ವಿತ್ ಕವರ್ ಅಲ್ಲ? ಹೌದು. ಓಕೆ. ಹಾಗೇನೆ ಅದು 3 ರಿಂಗ್ ಕಂಟಿ ಅಂತ ಹೇಳುವಂಥದ್ದು. 3 ರಿಂಗ್? ಹೌದು ನೋಡಿ, ಇದು ಈ ಎರಡು ಸೈಡ್ ದಳಪತಿಯ 2 ಒಂದೇ ರೀತಿ ಇರೋ ಮುಖಗಳು, ಇದನ್ನು 3 ರಿಂಗ್ ಕಾಣ್ತೇವೆ. ಮತ್ತೆ ವಿತ್ ಪೆಂಟಗಾನ್ ಎಸ್ ಕಟ್ಟಿಂಗ್ ಬಾಲ್ಸ್ ಹಾಕಿದ್ದೇವೆ ಅದರಲ್ಲಿ. ಅದ್ಭುತ. ಹಾಗೆ ಇದೆಲ್ಲ ಸೇಮ್ ಅಲ್ಲ? ಹೌದು, ಇದು ಕಟ್ಸ್ ಗೋಲ್ ಅಂತ ಹೇಳ್ತೇವೆ. ಕಟ್ಸ್ ಗೋಲ್ ನೋಡಿ, ಇದು ಕಟ್ಸ್ ಗೋಲ್ ಅಂತ ಹೇಳ್ತಾರೆ. ಇದು ಚೆನ್ನಾಗಿದೆ ಇದು ಕೂಡ. ಹಾಗೆಯೇ ಅದು ಕಟ್ಸ್ ವಿತ್ ಮುಷ್ಟಿ. ಓಕೆ, ಕಟ್ಸ್ ವಿತ್ ಮುಷ್ಟಿ. ಹೌದು. ಇದರಲ್ಲಿ ಎಷ್ಟು ಗ್ರಾಮ್ ಇದೆ ಸರ್? ಇದು ಆಲ್ಮೋಸ್ಟ್ ನಿಮಗೆ ಈಗ ನೆಟ್ ವೆಯ್ಟ್ ಬಂದು 36 ಗ್ರಾಮ್ ಇದೆ. 36, 4.5 ಪೌಂಡ್. 4.5 ಪವನ್. ಈಗ ನೀವು 250 ರೂಪಾಯಿ ಕಡಿತ ಅಂತ ಹಾಕಿದಿರಿ. ಈಗ 36 ಗ್ರಾಮಿಗೆ 250 ರೂಪಾಯಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ 9000 ನಿಮಗೆ ನೋಡಿ ಪ್ರಾಫಿಟ್. ಇದರಲ್ಲಿ 1 ಗ್ರಾಮ್ ನೀವು ಉಳಿಸಿದಾಗೆ, 1 ಗ್ರಾಮ್ ಉಳಿಸಿದಾಗೆ ನೋಡಿ 9,000 ರೂಪಾಯಿಯನ್ನು ಉಳಿಸ್ಬೋದು ಈ ಚೈನ್ ತಗೊಳ್ಳುವಾಗ. ಎಲ್ಲಿ ಸಿಗ್ತದೆ ಇಂಥ ಆಫರ್? ನಮ್ಮ ಸ್ವರ್ಣಮ್ಮಲ್ಲಿ ಮಾತ್ರ ಸಿಗ್ತದೆ. ಹಾಗಾಗಿ ಸುಳ್ಯಕ್ಕೆ ಇವತ್ತು ಮಹಿಳೆಯರು ಯಾರೆಲ್ಲ ನೋಡ್ತಾ ಇದ್ರಿ, ಸುಳ್ಯಕ್ಕೆ ಬನ್ನಿ, ಸ್ವರ್ಣಮ್ಮಿಗೆ ವಿಸಿಟ್ ಮಾಡಿ. ನಮ್ಮ ಪ್ರವೀಣಣ್ಣ ಎಲ್ಲ ಕ್ಲೀನಾಗಿ ಇಲ್ಲಿ ಹೆಂಗೆ ಮಾತಾಡ್ತಾರೆ, ಗ್ರಾಹಕರ ಜೊತೆ ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ಅವ್ರಿಗೂ ಇವತ್ತು ನಿನ್ನದಲ್ಲ, ಒಂದು 20 ವರ್ಷಗಳ ಅನುಭವ ಹೊಂದಿರುವಂತಹ ತಂಡ ಇಲ್ಲಿ ಇರುವಂಥದ್ದು. ಗ್ರಾಹಕ ಸೇವೆಯಲ್ಲಿ ಒಟ್ಟು 20 ವರ್ಷಗಳು ಮಿಗಿಲಾಗಿ ಅವರು ಸರ್ವಿಸನ್ನು ಮಾಡಿ ಬಂದಿರೋರು, ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿರೋರು. ಹಾಗಾಗಿ ಅವರಿಗೆ ಅನುಭವ ಜಾಸ್ತಿ ಇದೆ. ಸೇಲ್ಸ್ಮೆನ್ ಆಗಿ, ಮ್ಯಾನೇಜರ್ ಆಗಿ, ಫ್ಲೋರ್ ಮ್ಯಾನೇಜರ್ ಆಗಿ ಎಲ್ಲ ಪೋಸ್ಟ್ಗಳ ಶೋರೂಮ್ ಅಲ್ಲಿ ಸಿಗುವಂತ ಪೋಸ್ಟ್ಗಳ ಮುಗಿಸಿ ಈಗ ಸ್ವಂತ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅವರ ಉದ್ಯಮ. ಹಾಗಾಗಿ ನೋಡಿ, ಅವರು ಗ್ರಾಹಕರಿಗೆ ಅವ್ರಿಗೆ ಗೊತ್ತಿದೆ ಯಾವ ಗ್ರಾಹಕರಿಗೆ ನಾವು ಏನು ಕೊಡಬೇಕು, ಯಾವ ಟೇಸ್ಟಲ್ಲಿ ಕೊಡಬೇಕು, ಯಾವ ಅವರ ವೆರೈಟಿಯನ್ನು. ಯಾಕಂದ್ರೆ 20 ವರ್ಷಗಳಲ್ಲಿ ನೀವು ನೋಡಿರುವ ಗ್ರಾಹಕರ ಸಂಖ್ಯೆ ಎಷ್ಟಿದಿರ್ಬೋದು. ಅದರಲ್ಲೂ ಮಹಿಳೆಯರಿಗೆ ಯಾವುದು ಇಷ್ಟ ಆಗುತ್ತೆ ನಿಮಗೆ ಗೊತ್ತಿದೆ. ಖಂಡಿತ ಅವರು ಜಸ್ಟ್ ಅವರು ಒಂದು ಸಲ ಮಾತಾಡಿದ್ರೆ ನಾನು ಇಂಥದ್ದೇ ಕೊಡಬೇಕು ಅಂತ ಮಾಡ್ತೇನೆ, ನಾನೇ ಡಿಸೈಡ್ ಮಾಡ್ಬೋದು ಅಲ್ವಾ? ಖಂಡಿತ ನೋಡಿ, ಅವರು ಅಷ್ಟು ಕಾನ್ಫಿಡೆನ್ಸಲ್ಲಿ ಇರುವಾಗ ನೀವು ಕೂಡ ಅಷ್ಟೇ ನೋಡ್ತಿರುವಾಗ ಡೈರೆಕ್ಟಾಗಿ ಬನ್ನಿ, ನಾಳೆಯಿಂದಲೇ ಸ್ಟಾರ್ಟ್ ಮಾಡಿ. ಇದು ಎಷ್ಟು ದಿವಸ ಇದೆ ಸರ್ ಇದೆಲ್ಲ ಆಫರ್ಗಳು? 8 ತಾರೀಕಿಂದ 18 ತಾರೀಕು ತನಕ ಇದೆ. ಈಗ ನಾನು ಹೇಳಿದ್ದು 1 ಪೌಂಡಿಂದ, ಈಗ ಲಾಂಗ್ ಕರಿಮಣಿ ಕೂಡ 1 ಪೌಂಡಿಂದ 100-200 ಗ್ರಾಮ್ ತನಕ ಸಹ ಮಾಡ್ತೇವೆ ನಾವು ಬೈ ಆರ್ಡರ್. ವಿದಿನ್ 1 ವೀಕ್ 7 ಡೇಸ್ ಅಲ್ಲಿ ಡೆಲಿವರಿ, ಫಾಸ್ಟೆಸ್ಟ್ ಡೆಲಿವರಿ ಮಾಡಿಕೊಡ್ತೇವೆ. ಪ್ಲಸ್ ನಿಮಗೆ ಏನು ಅಂತ ಹೇಳಿದ್ರೆ 18ರೊಳಗೆ ಯಾರು ಬೇಕಾದ್ರೂ ಆರ್ಡರ್ ಕೊಟ್ಟರು 1 ತಿಂಗಳು ಲೇಟಾಗಿ ತಗೊಂಡ್ರು ಈ ಆಫರ್ ಹಾಗೆ ಇರ್ತದೆ. ಹಾಗಾಗಿ ಟೆನ್ಷನ್ ಇಲ್ಲ. ಒಂದು ವೇಳೆ ನೀವು ದೂರದಲ್ಲಿದ್ದೀರಿ, ಬರೋಕ್ಕಾಗಲ್ಲ ಸುಳ್ಯಕ್ಕೆ ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಇವ್ರ ಜೊತೆ ಮಾತಾಡ್ಬೋದು. ಫೋನ್ನಲ್ಲಿ ಅಥವಾ ಮೇಲ್ ಮೂಲಕವೋ ಅಥವಾ ವಾಟ್ಸಪ್ ಮೂಲಕವೋ ಇವರಿಗೆ ಕರೆ ಮಾಡ್ಬೋದು, ಅಥವಾ ಮೆಸೇಜ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು. ಫೋಟೋ ಎಲ್ಲ ಕಳಿಸ್ಕೊಡ್ತಾರೆ. ಒಂದು ವೇಳೆ ನೀವು ಆರ್ಡ್ರ್ ಮಾಡಿದರೆ ಇದು ಸೀಮಿತ ಅವಧಿಗಿದೆ, ಒಂದು 10 ದಿವಸದ ಅವಧಿಗೆ ಮಾಡ್ಕೊಂಡಿದ್ದಾರೆ.
ಆರ್ಡ್ರ್ ಮಾಡಿದ್ದೇ ಆದರೆ ಅವರು ನೆಕ್ಸ್ಟ್ ನೀವು 1 ತಿಂಗಳು ಬಿಟ್ಟು ಬೇಕಾದ್ರೆ ತಗೊಳ್ಳಿ, ಆದರೆ ಪೇಮೆಂಟ್ ಮಾಡಿದ ಮೇಲೆ ಒಂದ್ಸಲ ಬುಕ್ಕಿಂಗ್ ಆದಂಗೆ. ಬುಕ್ಕಿಂಗ್ಗೆ ಒಂದು ನಾಮಿನಲ್ ಪೇಮೆಂಟ್ 10%, ಈಗ 1 ಲಕ್ಷ ಅಂತೇಳಿ 10,000 ಮುಂಗಡ ಪಾವತಿ 10,000 ಅಂತ ಇರ್ತದೆ, 10% ಮಾತ್ರ ಕೇಳ್ತಿರೋದು. ಓಕೆ, ಅದಕ್ಕೆ ರಿಸೀಟ್ ಬೇಕಾದ್ರೆ ಆನ್ಲೈನ್ ಕಳಿಸ್ತೇವೆ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಬಟ್ ಅವ್ರು 1 ತಿಂಗಳು ಕಳೆದು ಈಗ ಬ್ಯಾಂಗ್ಳೂರ್ ಇದೆ, ನಾನು ಬರೋ ತಿಂಗಳು ಬರ್ತಾ ಇದ್ದೀನಿ ಅಂತೇಳಿ ಅವ್ರು ಬರೋ ಡೇಟಿಗೆ ಆ ಆಫರನ್ನು ನಾನು ಕೊಡ್ತೇನೆ ಅವತ್ತಿನ ರೇಟಲ್ಲಿ. ನೋಡಿ ಇಷ್ಟು ಒಂದೊಂದು ರೂಪಾಯಿ ಕೂಡ ಸೇವಿಂಗ್ ಅಂತದ್ರಲ್ಲಿ 9,000 ರೂಪಾಯಿ ಎಲ್ಲ ಸೇವ್ ಆಗ್ತದೆ ಅಂದ್ರೆ ಯಾರು ಬೇಡ ಅಂತ ಹೇಳ್ತಾರಲ್ಲ ಸರ್, ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ಬೋದು. ಆ 9,000 ಬೇರೆ ಯಾವುದೋ ಇಲ್ಲೇ ಗೋಲ್ಡ್ ಪರ್ಚೇಸ್ ಮಾಡೋದು, ಇದು ಬೆಳ್ಳಿ ಏನಾದ್ರು ತಗೊಳ್ಬೋದು. ಖಂಡಿತ ಅಲ್ವಾ? ಹಾಗೆ ಇಲ್ಲಿ ತುಂಬಾ ಐಟಮ್ಸ್ ಗಳಿದಾವೆ. ಇದೆಲ್ಲ ಒಂದೇ ಇದು ಕಾಣ್ತಾ ಇಲ್ಲ. ಇದು ನುಗ್ಗೆ ಇದೆ. ಇದೆಂತ ಹೇಳ್ತಾರೆ ಸರ್? ನುಗ್ಗೆ ಕರಿಮಣಿ. ನುಗ್ಗೆ ಕರಿಮಣಿ, ಹೌದು. ಓಕೆ, ಇದು ನುಗ್ಗೆ ಕರಿಮಣಿ. ಓಕೆ. ಆದ್ಮೇಲೆ ಆಗ ಮುಷ್ಟಿ ಮತ್ತೆ ಮಿಕ್ಸ್ ತೋರಿಸಿಲ್ಲ, ಇದು ಗ್ಲಾಸ್ ವಿದ್ ಮುಷ್ಟಿ. ಆಗ ಕಟ್ಸ್ ವಿದ್ ಮುಷ್ಟಿ ಇತ್ತು, ಇದು ಗ್ಲಾಸ್ ವಿದ್ ಮುಷ್ಟಿ. ಇದು ಅಭಯ್ ಚೈನ್ ಅಂತೇಳಿ ಒಂದು. ಅಭಯ್ ಚೈನ್? ಹೌದು, ಅಭಯ್ ಚೈನ್ ಅಂತೇಳಿ. ಅಭಯ್ ಚೈನ್, ಓಕೆ ಓಕೆ. ಇದೆಲ್ಲ ಈಗ ಮದುವೆ ಆಗ್ಲಿಕ್ಕೆ ಇನ್ನು ಇದು ಚೇಂಜ್ ಬೇರೆಯವರು ಸಹ ಹಾಕೊಳ್ಬೋದು, ಯಾರು ಅಲ್ಲ ಹೊಸಬ್ರಿಗೂ ಹಾಕ್ಬೋದು. ಈಗ ಎಕ್ಸ್ಚೇಂಜ್ ಮಾಡುವವರಿಗೂ, ಕೆಲವ್ರದೆಲ್ಲ ತುಂಡಾಗಿರುತ್ತೆ, ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದಕ್ಕೆ ಎಕ್ಸ್ಚೇಂಜ್ ಮಾಡ್ಬೋದಲ್ಲ. ಹೌದು, ಓಕೆ. ಹಾಗೆಯೇ ಇಲ್ಲಿ ಮಾತ್ರ ಅಲ್ಲ, ಈ ಕಡೆಗೆ ಕೂಡ ನೋಡಿ ಎಷ್ಟೊಂದು ಕರಿಮಣಿಗಳು ಕಲೆಕ್ಷನ್ಸ್ ಇದೆ ಅಂತೇಳಿ ತುಂಬಾ ಇದೆ ಸರ್. ಇದರಲ್ಲಿ ಈಗ ಇಷ್ಟೊಂದು ಕರಿಮಣಿ ಇದಿದೆ, ಇದರಲ್ಲಿ ಫೇಮಸ್ ಆಗಿರುವಂಥದ್ದು ಸ್ವಲ್ಪ ಜನಗಳಿಗೆ ಈಗಿನ ಟ್ರೆಂಡ್ ಅಲ್ಲಿ ಇರುವಂಥದ್ದು ಯಾವ್ದಾರು ಉಂಟಾ? ಆಕ್ಚುಲಿ ಇದು ಇಲ್ಲಿ ನಾನು ಸುಳ್ಯದಲ್ಲಿ ನೋಡಿದಾಗೆ ಮುಷ್ಟಿ ಅಂತ ಹೇಳುವಂಥದ್ದು. ಮುಷ್ಟಿ ಇದರಲ್ಲಿ ವಿಶೇಷತೆ ಎಲ್ಲಿ ಅಂತಂದ್ರೆ, 1 ಮುಷ್ಟಿ 1 ಕರಿಮಣಿ, 2 ಮುಷ್ಟಿ 2 ಕರಿಮಣಿ, 3 ಮುಷ್ಟಿ. ಇದೀಗ 3 ಮುಷ್ಟಿ 3 ಕರಿಮಣಿ ಇಟ್ಕೊಂಡಿದೆ ನಾನು. ಈ ಮುಷ್ಟಿ ಅಂದ್ರೆ ಅದು ಸರಿ, ಇದನ್ನು ಮುಷ್ಟಿ ಅಂತ ಕರೀತೇವೆ. ಇದು ಮಧ್ಯದ ಇದು ಹೈಯೆಸ್ಟ್ ಸ್ಟ್ರಾಂಗೆಸ್ಟ್. ಇದು ಚಿನ್ನದಲ್ಲಿ ಮುಷ್ಟಿ ಚೈನ್ ಹೈಯೆಸ್ಟ್ ಸ್ಟ್ರಾಂಗ್. ಕಟ್ಟಾಗುದಿಲ್ಲ 100%. ನಿಮಗೆ ಕೆಲವರು ಈ ಗಾಡಿಲೆಲ್ಲ ಹೋಗುವಾಗ ಚೈನನ್ನು ಎಳಿತಾರಲ್ಲ, ಅದರಲ್ಲಿ ಹೇಗೆ ಇದು ಏನಾದ್ರು ಅಲ್ಲ? ಅದು ಏನು ಅಂತ ಹೇಳಿದ್ರೆ, ನಾವು ಈ ಕರಿಮಣಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ 4 ಕಡೆ ರಿಂಗ್ ಓಪನ್ ಇಟ್ಟಿರ್ತೇವೆ. ಇದು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ, ಇದು ಇಲ್ಲಿ ನೇಯ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಇಲ್ಲಿಗೆ ಎಂಡ್ ಆಗೋದು. ಸಪೋಸ್ ಈಗ ಅವ್ರ ಮನೇಲಿ ಏನಾದ್ರು ವರ್ಕ್ ಮಾಡುವಾಗ ನಲ್ಲಿ ಸಿಕ್ಕಿತು ಅಂತ ಹೇಳಿದ್ರೆ, ಇಲ್ಲಿ ಕಟ್ ಆದ್ರೆ ಮಿಡ್ಲಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ, ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗುವಾಗ ಇಲ್ಲಿಂದ ಕಾರ್ನರ್ ಓಪನ್ ಆಗ್ತದೆ, ಓಪನ್ ಆಗಿ ಇದು ಬಿಚ್ಕೊಳ್ತದೆ. ಓಕೆ, ಓಪನ್ ಆಗಿ ಬಿಚ್ಕೊಂಡಾಗ ಇದು ಡ್ಯಾಮೇಜ್ ಆಗುದಿಲ್ಲ. ಯಾಕೆಂದ್ರೆ ಇದನ್ನ ಹಾಕಿ ಕ್ಲೋಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇದು ಆ ಪರ್ಪಸ್ ಇರುವಂತದ್ದು. ಮುಕ್ಕನ್ನು ಸೇಫ್ಟಿ ಪರ್ಪಸ್. ಸೇಫ್ಟಿ ಇಲ್ಲಿಂದ ಕಟ್ ಆದ್ರೆ ಅದನ್ನ ಜಾಯಿಂಟ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಅದು ಒಂಥರ ಏರ್ ಬ್ಯಾಗ್ ತರ ಓಪನ್ ಆಗಿ ಅಲ್ವಾ? ಹೌದು, ಕಾರಲ್ಲಿ ಹೇಗೆ ಏರ್ ಬ್ಯಾಗ್ ಇರುತ್ತೆ ಅದೇ ತರ ಗೋಲ್ಡಲ್ಲೂ ಕೂಡ ಒಂದು ತರ ಸ್ಪೆಷಲ್ ಆಗಿ ಮಾಡಿದ್ದಾರೆ, ಆಪ್ಷನ್ ಇಟ್ಟಿದ್ದಾರೆ. ಓಕೆ, ಹಾಗೇನೆ ಇದೆಲ್ಲ ಅದೇ ಅಲ್ಲ, ಏನಾದರೂ ವಿಶೇಷ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಇಲ್ಲಿ ನೋಡಿ ಗಾಂಚುಪಿರಿ ಅಂತೇಳಿ, ಗಾಂಚುಪಿರಿ ಅಂತ ಹೇಳ್ತೇವೆ. ಇದು ಹೈಯೆಸ್ಟ್ ಮೂವ್ಮೆಂಟ್ ಇರುವಂತ ಕರಿಮಣಿ. ಹೈಯೆಸ್ಟ್ ಮೂವ್ಮೆಂಟ್ ಅದು ಮತ್ತೆ ಓಕೆ, ತುಂಬಾ ಜನ ಇಷ್ಟಪಟ್ಟು ಲೈಕ್ ಮಾಡ್ತಾರೆ ಇದನ್ನಲ್ಲ. ಹೌದು, ಇದು ಎಷ್ಟು ಪವನ್ ಉಂಟು ಇದರಲ್ಲಿ? ಇದು 3.25 ಪವನ್ ಉಂಟು. 3.25 ಪವನ್. ಮತ್ತೆ ಈಗಿನ ರೇಟಲ್ಲಿ ಎಷ್ಟು? ಇದರಲ್ಲಿ ಏನು ಅಂತ ಹೇಳಿದ್ರೆ 3.25 ಪವನಿಗೆ ಒಂದು 2,80,000. ಆದ್ರೆ ಎಷ್ಟು ಸೇವ್ ಮಾಡ್ಬೋದು? 26 × 250 ಸಾಧಾರಣ 7,000 ಅಂದಾಜು ಬರ್ತದ ಅಂತ ಕಾಣಿಸುತ್ತೆ. ಇದರಲ್ಲಿ ಅಲ್ವಾ? ಗ್ರಾಮಿಗೆ 250 ಯಾವ ವೇಟ್ ಇದೆ ಇದರಲ್ಲಿ? 32 ಗ್ರಾಮ್ಸ್ ಮನಿ ಇದೆ. ಮನಿ ಸೇರಿ ಮನಿ ಲೆಸ್ ಮಾಡಿದ್ದೇನೆ 100%, 6.49 ಲೆಸ್ ಮಾಡಿದ್ದೇನೆ. 26.29 ಏನಿದೆ ಆ ಮಿಲಿಗೂ 250 ರೂಪಾಯಿ ಲೆಸ್. 250 ರೂಪಾಯಿ ಲೆಸ್ ಆಗುತ್ತೆ ಅಲ್ಲ? ಅಂದ್ರೆ ಸುಮಾರು ಇದರಲ್ಲಿ ಎಷ್ಟು ಇದು ಮಾಡ್ಬೋದು ಅಂತ ಹೇಳಿದ್ರೆ ಸೇವಿಂಗ್ಸ್ ಅಲ್ಲ? ಸೇವಿಂಗ್ಸ್ ನೋಡುವ. ನೋಡಿ, ಇದು ಹೈಯೆಸ್ಟ್ ಮೂಮೆಂಟ್ ಇರುವಂತಹ ಕರಿಮಣಿ. ಸೊ ಇದರಲ್ಲಿ ಕೂಡ ಒಂದು ಇದುಂಟು, ಎಷ್ಟು ಸೇವ್ ಆಗ್ತದೆ ಅಂತ ಹೇಳ್ತೇನೆ. ಹೈಯೆಸ್ಟ್ ಮೂವಿಂಗಲ್ಲಿ ಇರುವಂಥದ್ದು 26.29 ಇದೆಯಲ್ಲ ಸರ್, ಇಂಟು 250, 6,572 ರೂಪಾಯಿ ಸೇವಿಂಗ್ಸ್. ನೋಡಿ, ಇದು ಬೇರೆ ಕಡೆ ಇದು ಆಫರ್ ಇಲ್ಲ. ನೀವು ಬೇರೆ ಕಡೆ ಹೋದರೆ ಈ ಅಮೌಂಟನ್ನು ಕೂಡ ಪಾವತಿ ಮಾಡಬೇಕು. ಅಂದರೆ ಇಲ್ಲಿ ನೋಡಿ ಇಷ್ಟು ಒಳ್ಳೆ ಇದಕ್ಕೆ ಚೈನಿಗೆ, ಗೋಲ್ಡ್ ಚೈನಿಗೆ ಅಷ್ಟೊಂದು ಅವರು ರಿಯಾಯಿತಿ ಕೊಡ್ತಾರೆ ಅಂತಂದರೆ, ಈಗ ಈ ಒಂದು ಟೈಮಲ್ಲಿ 10 ದಿವಸದಲ್ಲಿ ಅವರು ಕೊಡ್ತಿರುವಂಥದ್ದು. ದಯವಿಟ್ಟು ಇಲ್ಲಿಗೆ ಬನ್ನಿ. 916 ಗೋಲ್ಡ್, ನಾನು ಅದೇ ಹೇಳ್ತಾ ಇರೋದು. ಇದು ಕೂಡ ಅದೇ, ಇದು ಗ್ಲಾಸ್ ಕಟ್ ಅಂತೇಳಿ. ಗ್ಲಾಸ್ ಕಟ್ ಅದರಲ್ಲೇ ಸ್ವಲ್ಪ ಶೈನಿಂಗ್ ಬರುತ್ತೆ. ನೋಡಿ, ಇದು ಶೈನಿಂಗ್ ಇದೆ. ಇದು ಶೈನಿಂಗ್, ಹೊಳಪು ಅಲ್ವಾ? ಹೊಳಪು ಇದೆ ನೋಡಿ, ಇದು ಚೆನ್ನಾಗಿದೆ. ಇದು ಬಂದುಬಿಟ್ಟು ಹೊಳಪಿಲ್ಲ, ಬಟ್ ಇದು ಮೂಮೆಂಟ್ ಜಾಸ್ತಿ ಉಂಟು. ಇದು ಎಷ್ಟು ಗ್ರಾಮ್ ಇದೆ ಸರ್? ಇದು ನಿಮಗೆ 21.5
21.5 ಗ್ರಾಮ್. ಓಕೆ ಓಕೆ. ಹಾಗೆ ಚಿನ್ನ ಜಾಸ್ತಿ ಕಾಣಬೇಕು ಅಂತೇಳಿ ಈ ಟೈಪ್ ನೀವು ಇದೆ ನೋಡಿ. ಹಾಂ, ನನಗೆ ಚಿನ್ನ ಜಾಸ್ತಿ ಕಾಣುವಂತ ಬೇಕು ಅಂತೇಳಿ ಈ ಟೈಪ್ ಇದೆ. ಈ ಟೈಪಲ್ಲಿ ಕೂಡ ಇದೆ ಅಲ್ಲ? ಹಾಂ, ಓಕೆ ಓಕೆ. ನೋಡಿ ಎಷ್ಟೊಂದು ವೆರೈಟಿಗಳು ಇಲ್ಲಿ ಇದೆ ಅಂತ ಹೇಳಿದರೆ. ಹಾಗೆಯೇ ಇಲ್ಲೆಲ್ಲ ಇರೋದು ಕೂಡ ಕರಿಮಣಿ. ಈ ಕರಿಮಣಿಯನ್ನು ನೋಡಿದ ನಂತರ ಖಂಡಿತವಾಗಿ ಕೂಡ ಮಹಿಳೆಯರಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಅವರಿಗೆ ಮನಸ್ಸಿಗೆ ಒಪ್ಪುವಂಥ ಕರಿಮಣಿ ಇಲ್ಲಿ ಲಭ್ಯ ಇದೆ. ಅದರ ಜೊತೆಗೆ ಸಾವಿರಾರು ರೂಪಾಯಿಯನ್ನು ಉಳಿಸುವಂತಹ ಕಾರ್ಯ ಕೂಡ ಆಗುತ್ತೆ ಅಲ್ಲ ಪ್ರೇರಣ? ಅದಲ್ಲದೆ ಇನ್ನೊಂದು ಬೆನಿಫಿಟ್ ಅಂದರೆ ಅವ್ರದ್ದು ಓನ್ ಡಿಸೈನ್ ಇದೆ ಅಂತೇಳಿ ಅದನ್ನು ಕೂಡ 100% ಅಕ್ಯುರೇಸಿಯಾಗಿ ನಾನು ಮಾಡಿಸ್ಕೊಡ್ತೇನೆ. ಅದೇ ಡಿಸೈನನ್ನು ಮಾಡಿಸ್ಕೊಡ್ತೇನೆ. ಇನ್ ಕೇಸ್ ಯಾರ್ದಾರು ನಿಮ್ಮ ಡಿಸೈನ್ ನಿಮಗೆ ಯಾವ್ದಾದ್ರು ಇಷ್ಟ ಆಗಿ ಬೇರೆ ಡಿಸೈನ್ ತಗೊಳ್ಳಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಆ ಡಿಸೈನ್ ಅನ್ನು ತೋರಿಸಿದ್ರೆ 100% ಮಾಡಿಕೊಡ್ತೀರಿ. ಹಾಗೇನೆ ಇದು ಇಷ್ಟು ಕರಿಮಣಿಯ ವಿಶೇಷತೆ. ಬೇರೆ ಆಫರ್ ಇಲ್ಲ ಈ ಸಲ ಕರಿಮಣಿ ಆಫರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ವೆರಿ ಗುಡ್. ಮುಂದಿನ ದಿನಗಳಲ್ಲಿ ಡೈಮಂಡಿಗೆ ಒಂದು ಆಫರ್ ಕೊಡಬೇಕಂತ ಉಂಟು. ಡೈಮಂಡಿಗೆ? ಹೌದು, ವಜ್ರಾಭರಣಗಳಿಗೆ ಅದಕ್ಕೂ ಒಂದು ಆಫರ್ ಆಫರ್. ಹಾಗೆಯೇ ನಮ್ಮ ಸ್ವರ್ಣಂ ಜ್ಯುವೆಲ್ಸ್ಗೆ ಹೇಗೆ ಬರೋದು ಅನ್ನೋದು ತುಂಬ ಜನಕ್ಕೆ ಒಂದು ಇದಿರ್ಬೋದು, ಕುತೂಹಲ ಇರ್ಬೋದು. ಹೇಗೆ ಬರ್ಬೇಕು? ನಾವು ದೂರದಲ್ಲಿರೋರು ಆನ್ಲೈನ್ ಮಾಡ್ತೀವಿ, ಆದರೂ ಕೂಡ ನಾವು ಮಳಿಗೆಗೆ ಭೇಟಿ ಕೊಡಬೇಕು ಅನ್ನೋರು ಕಸ್ಟಮರ್ಸ್ ಇರ್ತಾರೆ. ಅವರಿಗೋಸ್ಕರ ನಾನು ಹೇಳ್ತಾ ಇದ್ದೇನೆ, ನೀವು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಈ ಕಡೆ ಮಂಗಳೂರಿಂದ ಬರ್ಬೇಕಾರೆ, ಆ ಕಡೆ ಮಡಿಕೇರಿಯಿಂದ ಬರ್ಬೇಕಾರೆ ನಮಗೆಲ್ಲರಿಗೂ ಸಿಗುವಂಥದ್ದು ಸುಳ್ಯ ಅನ್ನುವಂತಹ ಒಂದು ಪುಟ್ಟ ನಗರ, ತುಂಬ ಚೆನ್ನಾಗಿರುವಂಥ ನಗರ, ಸ್ವಚ್ಛ ನಗರ. ಆ ಸುಳ್ಯಕ್ಕೆ ಬಂದಾಗ ನಿಮಗೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ, KSRTC ಬಸ್ ಸ್ಟ್ಯಾಂಡು. KSRTC ಬಸ್ ಸ್ಟ್ಯಾಂಡ್ನ ಎದುರಿಗೆ ಸುಂತೋಡು ಕಾಂಪ್ಲೆಕ್ಸ್ ಅಂತ ಇದೆ. ಆ ಸುಂತೋಡು ಕಾಂಪ್ಲೆಕ್ಸ್ನ ಒಳಗಡೆ ಬಂದಾಗ ನಿಮಗೆ ಸ್ವರ್ಣಂ ಜ್ಯುವೆಲ್ಸ್ ಸ್ವಾಗತ ಮಾಡುತ್ತೆ ನಿಮ್ಮನ್ನು ಬಹಳ ಅಚ್ಚುಕಟ್ಟಾಗಿ. ಮತ್ತು ಅನುಭವಿ ತಂಡ ನಮ್ಮ ಜೊತೆಗೆ ಅಲ್ಲಿ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಬರ್ಬೋದು. ಅಷ್ಟೇ ಚೆನ್ನಾಗಿ ಇಂತಹ ಚಿನ್ನಾಭರಣಗಳನ್ನು ನೋಡಿಕೊಂಡು ಖುಷಿ ಪಡ್ಬೋದು, ಖರೀದಿ ಮಾಡ್ಬೋದು, ಜೊತೆಗೆ ಹೆಮ್ಮೆಯಿಂದ ಮನೆಗೆ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ನಾನು ಸೇವಿಂಗ್ ಮಾಡಿದೆ ಅನ್ನುವಂಥ ಭಾವನೆಯೊಂದಿಗೆ ನಿಮ್ಮ ಮನೆಗೆ ಖುಷಿಯಿಂದ ತೆರಳ್ಬೋದು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವನಿತಾ. ಎಲ್ಲಿಂದ ಬಂದಿದ್ದೀರಿ? ನಾವು ಪುತ್ತೂರಿಂದ. ಓಕೆ. ಈ ಒಂದು ಕರಿಮಣಿ ಇದನ್ನು ನೋಡ್ಲಿಕ್ಕೆ ಬಂದಿದ್ದೀರಾ? ಹೌದು. ಓಕೆ, ಖುಷಿ ಆಯ್ತಾ ನಿಮಗೆ? ಇದು ಖುಷಿ ಆಯ್ತು ನೋಡಿ. ಯಾವ ಮಾಲೆ ಇಷ್ಟರಲ್ಲಿ ನೋಡಿ, ಇಷ್ಟೆಲ್ಲ ಮಾಲೆ ಉಂಟು, ಇದರಲ್ಲಿ ನಿಮಗೆ ಯಾವುದಿಲ್ಲ ತುಂಬ ಖುಷಿಯಾಗಿದೆಯಾ? ಯಾವುದು? ನಮಗೆ ಎಲ್ಲ ಖುಷಿ ಆಯ್ತು. ಎಲ್ಲ ಖುಷಿ ಆಯಿತು ನೋಡಿ. ಹಾಗಾದರೆ ಸ್ವರ್ಣಮಿಗೆ ಬಂದವರು ಹೇಳೋದೆಲ್ಲ ಆಗಿ ನಮಗೆಲ್ಲವೂ ಖುಷಿ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ವೆರೈಟಿ ಇದೆ, ಯಾವ್ದು ತಗೊಳ್ಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಲ್ಲ? ಖಂಡಿತವಾಗಿಯೂ. ಇಲ್ಲಿ ಮತ್ತೆ ಡಿಸ್ಕೌಂಟ್ ಕೊಡ್ತಾರೆ, ಗೊತ್ತಾಗಿದೆ ನಿಮಗೆ? 250 ರೂಪಾಯಿ ಒಂದು ಗ್ರಾಮಲ್ಲಿ. 250 ಅಂದರೆ ನೀವು ತುಂಬ ಖರೀದಿ ಮಾಡುವಾಗ ಎಷ್ಟು ಕಮ್ಮಿ ಜಾಸ್ತಿ ನಿಮಗೆ ಸೇವ್ ಆಯಿತು ಅಲ್ವಾ? ಒಂದು 20-25 ಗ್ರಾಮ್ ಖರೀದಿ ಮಾಡಿದರೆ ನಿಮಗೊಂದು 7-8 ಸಾವಿರ ಸೇವ್ ಆಗೋದಿಲ್ವಾ? ಎಲ್ಲಿ ಕೊಡ್ತಾರೆ ಅದು ಸೇವಿಂಗು ಅಲ್ವಾ? ಸ್ವರ್ಣ ಮಲ್ಲೆ ಕೊಡೋದು, ಅದೇ ರೈಟ್. ನೀವು ಹೇಳಿದ ಮಾತು ನಿಜ. ಅಕ್ಕ ನಮಸ್ತೆ. ನಮಸ್ತೆ. ಹೊಲ್ಪಡು ಬರ್ತಾರಕ್ಕ? ಕಲ್ಲಡ್ಕ. ವಾವ್, ನೋಡಿ ಕಲ್ಲಡ್ಕದಿಂದ ಕೂಡ ಬರ್ತಾ ಇದ್ದಾರೆ. ಸ್ವಲ್ಪ ಎಂಚ ಗೊತ್ತಾದ ಬತ್ತ ನೀರು? ಹಾಂ, ಐಟು ಬತ್ತನ ತೂದು ಬತ್ತನ ಅದಾ ತುಲೆ ಎಂಚಂಡು ಈ ಮುಲ್ಪ ಪೂರ ಬತ್ತ ತೂನಾಗ ಇರಿಗೆ ಖುಷಿ ಅಂಡ? ಮಸ್ತ್ ಖುಷಿ. ಇವ್ರನ್ನ ಪುದರದೈತೆ ರಮಣಿ. ಹಾಂ, ದಾದ ಬೆಲೆ ಅಲ್ಪ ನೀರು ಐಸ್ ಕ್ರೀಮ್ ಬೇಕು. ಹಾಂ, ತುಲೆ ಮಧ್ಯಮ ವರ್ಗದಾಗಿಲ್ಲ ಇಡೀಗೆ ಬರ್ಪೇರು ಮನ್ಪನಿಗಿಂದ ನೀ ಸಾಕ್ಷಿ ನಮ್ಮ ರಮಣಿ ಅಲ್ಪಾಡು ಬತ್ತೇರು ಇಂದು ಮಧ್ಯಮ ವರ್ಗದ ಕೈಗೆಟುಕುನ ಒಂಜಿ ಸಂಸ್ಥೆ ಅನ್ಪನು ಮುಲ್ಪ ಪುರುವ ನಿಂಕ್ಲಿಗೆ ಅದೇ ಅಂಚನೆ ತುಲೆ ಇಂದೆಟ್ಟು ಪುರ ನಿಕ್ಲಿಗೆ ಓವು ಇಷ್ಟ ಅಂಡಿತ್ತೆ ವರಮಹಾಲಕ್ಷ್ಮಿ ಹಬ್ಬ ಇರಗಿ ಇಂದೆಟ್ಟು ಇಂಚಿನ ಪುರ ಕರಿಮಣಿ ಪುರ ತೋಯರ ಬತ್ತನ ಪಂಡೇರು ಓವು ಇಷ್ಟ ಅಂಡಿ ಇರಗಿ ಇಷ್ಟ. ಓ ಅಕ್ಕನ ಲೆಕ್ಕ ನೀರ್ಲ ಮಾತಲ್ಲ ಅರೆಗ್ಲ ಮಾತ ಇಷ್ಟ ಅಂಡು ಈರೆಗ್ಲ ಇಷ್ಟ ಅಂಡು. ಸೊ ಇಂದೇನು ಪ್ರೈಸ್ ಪುರ 250 ರೂಪಾಯಿ ಕಮ್ಮಿಗೆ ತಿಕ್ಕೊಂಡು ಗ್ರಾಮಡು ಅವಳ ಖುಷಿ ಉಂಡ ಇದಕ್ಕೆ? ಖುಷಿ ಮಸ್ತ್ ಖುಷಿ ಉಂಟು. ಇವತ್ತು ನಮ್ಮ ಜೊತೆಗೆ ಅಶ್ವಿನಿ ಅವರಿದ್ದಾರೆ. ಫಸ್ಟ್ ಆಫ್ ಆಲ್ ಗ್ರಾಹಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಗ್ರಾಹಕರ ರೆಸ್ಪಾಂಡ್ ಹೇಗಿದೆ ಅಂತ ಈಗ? ಚೆನ್ನಾಗಿದೆ, ಇವಾಗ ಚೆನ್ನಾಗಿದೆ. ಓಕೆ. ತುಂಬ ಕಡೆಯಿಂದ ಫೋನ್ ಎಲ್ಲ ಬರುತ್ತೆ ನಮಗೆ, ವಿಚಾರಿಸ್ತಾ ಇದ್ದಾರೆ, ಕರಿಮಣಿ ವಿಚಾರಿಸ್ತಿದ್ದಾರೆ ಈಗ. ಓಕೆ. ನಾನು ಅಡ್ವರ್ಟೈಸ್ ನೋಡಿಬಿಟ್ಟು ಬಿಫೋರ್ 1 ಮಂತ್ ನಾನು ಇದು ಸ್ಟಾರ್ಟ್ ಆಗಿದೆ. ಆವಾಗ ನಾನು ಅಡ್ವರ್ಟೈಸ್ ನೋಡಿಬಿಟ್ಟು ನಾನು ತುಂಬ ಲೈಕ್ ಆಗಿದ್ದು ಅಂತ ಹೇಳಿದರೆ ನನಗೆ ಬೀಡ್ಸ್ ಆ ಬೀಡ್ಸನ್ನ 12,000ಗೆ ಹಾರ ಉಂಟು. ಅದನ್ನು ತಗೊಳ್ಬೇಕು ಮತ್ತೆ ಅದು ಹೇಗೆ ಉಂಟು ಅಂತ ಹೇಳುವಂತಹ ಕುತೂಹಲ ನನಗೆ. ಆ ಕುತೂಹಲವನ್ನು ಇವತ್ತು ನಾನು ನೀಗಿಸಿಕೊಂಡೆ ಹೇಗುಂಟು ಅಂತ ಹೇಳಿ. ಅದನ್ನು ನನಗೆ ನಾನು ಯಾವಾಗಲೂ ಗ್ರೀನ್ ಇಷ್ಟಪಡುವಳು. ಗ್ರೀನ್ ಬಿಟ್ರೆ ನಾನು ಹೌದು ಗ್ರೀನ್ ಇಷ್ಟ ಅಲ್ಲ ನನಗೆ ಯಾವಾಗಲೂ ತುಂಬಾ ಇಷ್ಟಪಡೋದು ನಾನು ಗ್ರೀನ್ ಮತ್ತೆ ಮುತ್ತು. ನಾನು ತುಂಬಾ ಇಷ್ಟಪಡುವವಳು.
ಅದಕ್ಕೆ ನಾನು ಕೇಳುವಾಗಲೂ ಫಸ್ಟಿಗೆ ಈಗ ಹಾಕಿ ನೋಡಿದ್ದು ಕೂಡ ಇದೇ ಚೈನನ್ನು ಕೈಯಲ್ಲಿ ಹಿಡ್ಕೊಂಡಿದ್ದು. ಓಕೆ, ಅಡ್ವರ್ಟೈಸಲ್ಲಿ ಒಮ್ಮೆ ನೋಡಿದ್ದನ್ನು ಹುಚ್ಚು 12,000ಕ್ಕೆ ಚಿನ್ನ, 12,000ದಲ್ಲಿ ಚಿನ್ನ ಅಂತ ಅತಿ ಕಡಿಮೆ ಬೆಲೆಗೆ. ನಮಿಗೂ ಕೂಡ ಅದನ್ನು ಒಂದು ನೋಡಬೇಕು, ನಮ್ಮದಾಗಿಸಿಕೊಳ್ಬೇಕು ಅಂತ ಹೇಳುವಂತಹ ಆಸೆ ಹೆಣ್ಣಿಗೆ ಸಹಜವಾಗಿ ಬರುವಂಥದ್ದು. ಅದೇ ರೀತಿಯಾಗಿ ನನಗೂ ಕೂಡ ಬಂದಿತ್ತು. ಹಾಗೆ ಇವತ್ತು ನಾನು ಸುಳ್ಯಕ್ಕೆ ಬರ್ಲಿಕ್ಕಿತ್ತು, ನೋಡಿಯೇ ಹೋಗ್ತೇನೆ ಅಂತ ಹೇಳುವಂತಹ ಒಂದು ಖುಷಿಯೊಂದಿಗೆ ಬಂದಿದ್ದೇನೆ. ಈಗ ಮಾತಾಡುವಾಗ ನನಗೂ ಕೂಡ ಇಲ್ಲಿ ಡಿಸೈನ್ಸ್ಗಳನ್ನು ನೋಡುವಾಗ ತುಂಬ ಖುಷಿ ಆಯಿತು. ಬೇರೆ ಬೇರೆ ಡಿಸೈನ್ಸ್ಗಳಿದೆ. ಪುನಃ ನಾವು ಹೇಳಿದ ಡಿಸೈನ್ಗಳನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಮಾಡಿ ಕೊಡ್ತೇನೆ ಅಂತ ಹೇಳುವಂತಹ ಪ್ರೀತಿಯ ಭರವಸೆ ಕೂಡ ಕೊಟ್ಟಿದ್ದಾರೆ, ಅಣ್ಣನವರು ಕೊಟ್ಟಿದ್ದಾರೆ. ಎಸ್, ಹಾಗೆಯೇ ಪ್ರತಿ ಗ್ರಾಹಕರ ಅಭಿಪ್ರಾಯ ಕೂಡ ನೋಡಿ, ನಾವು ಆಗಲೇ ಹೇಳ್ತೇವೆ, ಬೆಂಗಳೂರು, ಮುಂಬೈ ಎಲ್ಲ ಕಡೆಯಿಂದ ಕೂಡ ಇವರಿಗೆ ಫೋನ್ ಬಂದಿದೆ. ರಾಜ್ಯದ ಹಲವು ಕಡೆ ಎನ್ಕ್ವೈರಿ ಮಾಡಿದ್ದಾರೆ. ಫಾಸ್ಟೆಸ್ಟ್ ಆಗಿ ಬೆಳೀತಿರುವಂಥ ಸಂಸ್ಥೆ ಅಂದರೆ ಅದು ನಮ್ಮ ಸ್ವರ್ಣಂ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದ ನಂತರ ಗೊತ್ತಾಗುತ್ತೆ ಇಲ್ಲಿಯ ವಾಸ್ತವತೆ ಏನು. ಇಲ್ಲಿ ಬಂದಿರೋ ಗ್ರಾಹಕರಿಗೆ ಮಾತಾಡಿದರು. ಹಾಗೆಯೇ ಗ್ರಾಹಕರ ಖುಷಿ ಇದೆಯಲ್ಲ, ಅದು ಎಲ್ಲರ ಖುಷಿಯಾಗಿರುತ್ತೆ, ಸಂತೃಪ್ತಿಯ ಒಂದು ಭಾವನೆ ಆಗಿರುತ್ತೆ. ಒಂದು ಸತಿ ಈ ಮಳಿಗೆಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.